ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕ್ರಿಸ್ಮಸ್ ಇರೋದ್ರಿಂದ ಡ್ಯೂಟಿ ಕೂಡ ರಜೆ ಇತ್ತು, ಹಾಗಾಗಿ ನಮ್ಮ ಹೊನ್ನಾಳಿ ಹತ್ರನೇ ಇರೋವಂಥ ಸುಂಕದಕಟ್ಟೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಇವತ್ತು ಬಿಸಿಲು ಕೂಡ ಜಾಸ್ತಿನೇ ಇದೆ, ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ಒಣಗಿಸ್ಕೊಂಡೆ ಟೆರಸಲ್ಲಿ. ಸೊ ಇವಾಗ ನಾನು ಮತ್ತು ನಮ್ಮ ತಂಗಿ ನಮ್ಮಮ್ಮ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಸುಂಕದಕಟ್ಟೆ ದೇವಸ್ಥಾನ ನಮ್ಮ ಹೊನ್ನಾಳಿಯಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಸೊ ಸ್ಕೂಟಿಲಿ ಹೊರಟಿದ್ದೀವಿ ಇವಾಗ. ಗುಂಡಣ್ಣ ಬಂದೆ. ತಿನ್ಬಾರ್ದು ಆ್ಯಕ್ಚುಲಿ. ಇದು ಬೇರೆ ಬೇರೆ ಥರ ಬರ್ತೈತೆ, ಇವಾಗ ಈ ಥರ ಕಟ್ಟಿದ್ದಾರೆ. ಅವಾಗ ಪ್ಯಾಕ್ ಆಗಿ ಬರ್ತೈತೆ ಮುಂಚೆನೆ ಅಲ್ಲ. ಹಸಿ ಬಟ್ಟೆನ ಕೊಡ್ಬೋದಲ್ಲ. ಇದು ಇಷ್ಟು ಬಟ್ಟಿನ ಹಿಂದಿ ಐತಿ, ಹಿಂದಿ ನಹಿ, ಕನ್ನಡ ಓನ್ಲಿ. ಕನ್ನಡ ಓನ್ಲಿ. ಈ ತರ ಬಟ್ಟಿನ ಚಮಕಾನ, ಬ್ಯಾಡ್ ಶೀಟ್, ರಗ್, ದುಪಟ್ಟಿ ತಯಾರು ಮಾಡ್ಕೊಡ್ತಾರೆ. ತಯಾರು ಇಲ್ಲ ಎಲ್ಲ ತಯಾರು ಮಾಡ್ಕೊಡ್ತಾರೆ. ಇದು ತಯಾರು ಮಾಡಿಲ್ಲ, ಸೈಜ್ ಮೇಲೆ ಕೂಲಿ ಕೊಡ್ಬೇಕು. ಸೈಜ್ ಮೇಲೆ ಈಗ ನಾವು ಕೊಡ್ತೀವಲ್ಲ ಅದಕ್ಕೇನು ಕೊಡಂಗಿಲ್ಲ. ಇದು ಕೊಡಲ್ಲ. ಇಲ್ಲ ಇದು ಇವತ್ತು ಬಟ್ಟೆ ಕೊಡ್ಬೇಕು. ಇದು ಬಟ್ಟಿನ ನಾಳೆ ಬಿಟ್ಟು ನಾಳೆ ತಯಾರು ಮಾಡ್ಕೊಂಡ್ರೆ ಇಷ್ಟು ಪೀಸ್ ಕೊಡೋದು ಬರುತ್ತಾ? ಎಲ್ಲ ಬಟ್ಟೆ ಕೊಟ್ಟಿದ್ದಾರೆ ಆಂಟರ್ ಕೂಡ ಅಲ್ಲ. ಇದಾಗ ಭಾಳ ಅದಾವೆ, ಅವೆಲ್ಲ ತೆಗ್ದಿಟ್ಟಿರ್ತೀನಿ. ಚೆನ್ನಾಗಿತ್ತು ಬ್ಲೌಸ್. ಎಲ್ಲ ಬಟ್ಟೆ ಪೂಜಾಂದದು, ಪೂಜಾದು ಆಗಲ್ಲ ಆಕಿಗೆ. ಕೊಡು ಅಷ್ಟೇ. ನಾನು ನಾಳೆ ತೆಗಿಬೇಕಲ್ಲಿ ಈಗ ತೋರಿಸಿದ್ರಲ್ಲ 300 ರೂಪಾಯಿ ಅಂತ. ಅಡಿ ಲೆಕ್ಕನ ಭಯ್ಯ ಭಯ 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 ಭಯ್ಯ ಅಂದ್ರೆ ಅಣ್ಣ. ಮತ್ತೆ ಪೂಜಾಂದಲ್ಲ ಅದು ಡ್ರೆಸ್. ಯಾಕೆ ಪೂಜಾ ಅಕ್ಕದ ಬಿಟ್ಟ್ಯಾ? ಸೆಂಟ್ ಹಾಕೋದಕ್ಕೆ ನಾನು ಹಾಕಿರೋದು. ವಾವ್, ಚೆನ್ನಾಗಿತ್ತಲ್ಲ ಇದು ಕಲರ್ ಕಾಂಬಿನೇಷನ್. ತೋರಿಸ್ತಿದಾರ ಅವರು ಈ ರೀತಿ ಹಾಕತ್ತಿ ಅಂತ. ಡಬಲ್ ಅಲ್ವಾ ಇದು? ಚೆನ್ನಾಗಿತ್ತು ಇದು, ಗಟ್ಟಿನೂ ಐತಿ. ಎಲ್ಲ ಬಟ್ಟೆ ಮಾಡಿದವೆ. ನಾವು ಬಟ್ಟೆ ಕೊಟ್ರೆ ಈ ತರ ಹಳಿ ಬಟ್ಟೆ ಕೊಟ್ಟು ತಯಾರು ಮಾಡ್ಕೊಡ್ತಾರೆ. ಈ ತರ ಡಿಸೈನ್ ಬೇಕು, ಈ ತರ ಮಾಡ್ಕೊಡ್ತಾರೆ. ಬೇರೆ ಡಿಸೈನ್ ಮಾಡ್ಕೊಡ್ತಾರೆ. ಇದು ಬಣ್ಣ ಕಲರ್ ಹಾಕ್ತಾರೆ. ಇದು ಹೇಳಿದ್ರೆ ಸಿಂಗಲ್ ಬೇಕು, ಡಬಲ್ ಬೇಕು. ಇದು ಡಬಲ್. ಇದು ಡಬಲ್. ಎಷ್ಟು ಇದು ಡಬಲ್. ನಮಗೆ ಪ್ಲೈನ್ ಬೇಕಂದ್ರೆ 150. ಡಿಸೈನ್ ಆದರೆ ಡಿಸೈನ್ ಆದರೆ 350 ಸಿಂಗಲಿಗೆ. ಈ ಥರ ಪ್ಲೈನ್ ಆದರೆ 150. ಹಾಂ, ಇವು ಡಬಲ್ ಅದಾವ. ಡಬಲ್ ಬಿ ಐತಿ, ಸಿಂಗಲ್ ಬಿ ಐತಿ. ಸುಮ್ ಮಾಡಿಸ್ಬೇಕು ಬಟ್ಟೆ ಕೊಟ್ಟು. ಮತ್ತೆ ಅಕ್ಷಕ್ಕಿಂತನಾ ಈ ಥರ ಸಿಂಗಲ್ ಮಾಡಕ್ಕೆ 150. ನಮಗೆ ಈ ಥರದೇ ಮಾಡ್ರಿ ಸಿಂಗಲ್ ಆಗಿ. ಸಿಂಗಲ್ ಈ ಥರ ಮಾಡಕ್ಕೆ ಪ್ಲೈನೇ ಇರಲಿ, ಇನ್ನೂ ಸರಿ. ಈ ಥರ ಮಾಡಕ್ಕೆ 150. ಬಟ್ಟೆ ಎಷ್ಟು ಕೊಡ್ಬೇಕ್ರಿ? ಇದು ಸೀರೆ ಐತಿ, ಅದು 2 ಸೀರೆ ಬೇಕು. 2 ಸೀರೆ ಆದರೆ ಸೀರೆ ಕೊಟ್ಟಿದ್ದೀರಾ? ಅಂದ್ರೆ ಕಾಟನ್ ಆಗ್ಬೇಕಾ ಯಾವ್ದ್ರಲ್ಲಿ ಹಾಕಬೇಕು? ಎಲ್ಲ ಬಟ್ಟೆ ಎಲ್ಲ ಈ ಥರ ಡಬಲ್ ಸಾದಾ ಈ ಥರ ಫೈನ್ ಮಾಡಿಸ್ಬೇಕು. ಅಲ್ಲ ಬೇರೆ ಬೇಕು ಅಂತ ಬೇರೆ ಮಾಡ್ತಾರಂತೆ. ಇದು ಮಂಚ ಖುಷಿ ಡಬಲ್ ತಲೆಗೆ. ಇದು 300.
ಅಲ್ಲ ಇದು 300. ಡಬಲ್ ಮಾಡಿದ್ರೆ 300. ಇದು 400 ರೂಪಾಯಿ 4 ಮಾಡ್ತಾವೆ. ಎಷ್ಟು ಉದ್ದ ಐತೆ ಇದು? 100 ರೂಪಾಯಿ. ಕೊಡಲ್ಲ ಇಲ್ಲ, ಸ್ಯಾಂಪಲ್ ತೋರ್ಸಿ. ಇದು ಕೊಡಲ್ಲ ಇಲ್ಲ, ಸ್ಯಾಂಪಲ್ ಅಲ್ಲಿ ತಗೊಂಡ್ರೆ ಕೊಡ್ಬೇಕು, ನೀವು ಮತ್ತೆ ಮಾಡ್ಕೊಬೋದು. ಮಾಡ್ಕೊಡ್ತೀವಿ. ಇದು ಡಬಲ್, ಇದು ಬಿ ಸಾದಾ. ಯಾವ್ದು ನೀವು ಹರಿಹರ ಹರಿಯಲ್ಲ ಮೂರ್ದಿಲ್ಲಿ ಸಂಪೂರ್ಣ. ಹೌದು, ಡೆಲ್ಲಿ. ಇಲ್ಲಿ ಹರಿಹರದಲ್ಲಿ ಇದ್ದಾರೆ. ಇದು 300. ಈ ಥರ ಮಾಡೋಕ್ಕಾಗಿ 300. ಇದು ಸಾದಾ ಐತೆ, ಇದು ಪೂರಿ ಕಮ್ಮಿ ಐತೆ. ಡಿಸೈನ್ ಮೇಲೆ ಐತೆ, ಇದು ಜಾಸ್ತಿ. ಇದು ಕಲರ್ ಕ್ಯಾಂಪ್ ಕಲರ್ ಬೇಕು ಅಂತ ಕ್ಯಾಂಪ್ ಮಾಡ್ತಾರೆ, ಹೆಸರು ಕಲರ್ ಬೇಕು ಅಂತ ಹೆಸರು ಮಾಡ್ತಾರೆ. अब ಇದು ಹೇಳಿದ್ರೆ ದಿಲ್ಲಿ ಒಂದ್ಸಲ ನೋಡಿಲ್ಲ ನಾವು. दिल्ली बा ಅದು ಹಾಜಿ ಅಲಿ ದರ್ಗಾ ಅದೆಲ್ಲ घूम दिल्ली ಚಂದ ದುಡ್ಡು ಎಷ್ಟಾಗ್ಬಿಟ್ಟು? ದಿಲ್ಲಿ ಏನು ಜಾಸ್ತಿ ಇಲ್ಲ. ಟಿಕೆಟ್ ಕನ್ಫರ್ಮ್ ಮಾಡಬೇಕು. 11 ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ತೀರಾ? ಇದು ವಿಮಾನದಲ್ಲಿ ಹೋಗ್ತೀರಾ ಅಥವಾ ಏನು ಬಸ್ಸಲ್ಲೇ ಹೋಗ್ತೀರಾ? ಇಲ್ಲಿ हॉस्पिटल भी ಐತೆ ಹಾಂ ट्रेन. ಹಾಂ. हाँ हॉस्पिटल और ಇಲ್ಲಿ ದಾವಣಗೆರೆ भी ಐತೆ. ದಾವಣಗೆರೆನ भी ಟ್ರೈನಲ್ಲಿ ಹೋಗ್ತೀರಾ? ಹಾಂ. ಇದು ಟಿಕೆಟ್ ಮಾಡಿ 1100 ರೂಪಾಯಿ ಕಿರಾಯ. ಸಿಟಿಗೆ 11 ರೂಪಾಯಿ. हाँ सीट बुक ಮಾಡಿದ್ದು. सीट बुक ಮಾಡಿಲ್ಲ ಇಲ್ಲ ಅದು 500 ರೂಪಾಯಿ ಜನರಲ್. ಹಾಂ, ಜನರಲ್ 500 ರೂಪಾಯಿ ಕಮ್ಮಿ ಇರುತ್ತೆ. हाँ 500. ಟಿಕೆಟ್ ಬುಕ್ ಮಾಡಿದ್ರೆ 1100 ರೂಪಾಯಿ ಅಂತೆ. ನೀವು ಬುಕ್ ಮಾಡ್ತೀರಾ? हाँ बुक ಮಾಡಿ. ಯಾವ ರಶ್ನ ಎಲ್ಲಿ ಹೋಗಬೇಕು? ಟ್ರೈನ್ ಫುಲ್ ರಶ್ ಇರ್ತದಲ್ಲ? हाँ बुक ಮಾಡಿದ್ದು ಆರಾಮ ಐತೆ. ಅಲ್ಲಿ ಡಬಲ್ ಐತಲ್ಲ ಇದು ಫಸ್ಟ್ ಸೀಟ್. ಹಾಂ. ಬಟ್ ಈ ಥರ ಬೇಕು, ಈ ಥರ ಡಬಲ್. ಎಷ್ಟು ಬಟ್ಟಿದೆ? ಅಷ್ಟು ಬಟ್ಟಿ ನಾಲ್ಕವ. ಚೆಕ್ಸ್. ಇದು ಹಾಂ ಚೆಕ್ಸ್ 4 ನಾಲ್ಕವ. ಖುಷಿ ಹೆಂಗ್ ಮಾಡ್ತೀವಿ ಗೊತ್ತಾ? ಅಂತವು 2 ಮಾಡಿಸು. ಸಿಂಗಲ್ ಇದು ಡಬಲ್. ಅದೇ ಡಬಲ್. ಇದು ಡಬಲ್, ಎರಡು ಸಿಂಗಲ್. ಹ್ಞೂ ಡಬ್ಬಲ್ಲು 2. ಅಲ್ಲಕ್ಕ ಎರಡಾದ್ರೆ ಒಂದು ಅದೊಂದು ಹಾಕತ್ತೆ. ಸರಿ, ಅವ್ರು ಹೇಳ್ತಾರೆ. ಈ ಹೆಂಗ್ ಗೊತ್ತಾ? ಇದು ಡಬಲ್ ಐತಲ್ಲ, ಇದು ಹಾಂ 2. ಡಬಲ್ ಐತೆ. ಇದು ಸಿಂಗಲ್ 1. ಇದು ಎರಡಕ್ಕತ್ತಲ್ಲ, ಇದಕ್ಕೆ 600, ಅದಕ್ಕೊಂದು ಸಿಂಗಲ್ ಎಷ್ಟು? ಎರಡು ಇದಾವೆ ಇದಾಗಿ ಕಲರ್. ಯಾವ್ದು ಬೇಕು? ಯಾವ್ದಾರ ಮಾಡ್ರಿ. ಎರಡು ತಗೊಂಬರ್ರಿ, ಅದು ಯಾವ್ದು ಬೇಕು ನಾವು ತಗೊಂತೀವಿ. ಇದ್ರ ಕಲರ್ ಇದ್ರೆ ಕಲರ್ ಮಾಡ್ಕೊಂಬರ್ರಿ. ಕನ್ನಡದವ್ರಿ ಶಶಿ. ಕನ್ನಡ ಗೊತ್ತಾಗಲ್ಲ ಇದು. ದುರ್ಗಿಗುಡಿ ಕನ್ನಡಿ. ಇಂಗ್ಲಿಷ್ ಅರ್ಥ ಆಗುತ್ತೆ. ಇಂಗ್ಲಿಷ್ ಬರ್ರಿ ಬರ್ತೈತವ್ರಿ. ದುರ್ಗಿಗುಡಿ ಒಂದು ಬರಬರೇ. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದು ಬೆಳಗ್ಗೆ 10 ಗಂಟೆಗೆ. ಆದರೆ ಇವ್ರು ಬಂದಿದ್ದರಿಂದ ಟೈಮ್ ಬೇರೆ ಆಯಿತು. ದೇವಸ್ಥಾನಕ್ಕೆ ಹೊರಡೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಯಿತು. ಇದು ಹಾಕಿಲ್ಲ, ಅದು ಕಲರ್ ಏನು ಮದುವೆ ಕಾಣಿಸುತ್ತೆ ಕಡ್ದಾಗೆ. ಹರ್ಕಣದ ಆ ಕಡೆಯಿಂದ ಬರ್ತಾ ಇಲ್ಲಾಂದ್ರೆ ಇಲ್ಲೇ ಹರ್ಕೊಂಡು ಹೋಗೋಣ.
2 ರೂಪಾಯಿದ್ದು. ಹಾಂ ಸರಿ ಸರಿ. ಮೈಸೂರು ಪಾಕ್ ದೇವಸ್ಥಾನಕ್ಕೆ ಬಂದಾಗ ಮೈಸೂರು ಪಾಕ್ ತಿಂತಾರಾ? ಪೇಪರಲ್ಲಿ ಸುತ್ಕೊಡ್ರಿ. ಪೇಪರ್ ಕೊಡ್ತೀನಿ ಅದನ್ನ. ವಾವ್, ಎಷ್ಟು ಸಖತ್ ಕಾಣಿಸ್ತಿದೆ. ತರಿಸ್ಬೇಕು ಎಲ್ಲಿ ಯಾಕೆ ಹೊರಗಡೆ ತಗೊಂಡಿದ್ದಾರೆ ಅಂತ ಹೇಳಿದೆ ತಂದು ಇಡಕ್ಕೆ ವ್ಯವಸ್ಥೆ ಇದೆಯಪ್ಪ. ಎಲ್ಲೂ ನೋಡಿಲ್ಲ CC ಕ್ಯಾಮ್ರಾ ನಾನು ದೇವಸ್ಥಾನದಲ್ಲಿ. ಮಾಡ್ತಿದ್ದಾರೆ. ಇರೋದಾ ಅಂಗನವಾಡಿ ಇಲ್ಲೇ ಇರೋದು ಪುಪಿ? ಇಲ್ಲೇ ಅಂಗನವಾಡಿ ಇರೋದು. ಹೇಗೆ ಅದೇ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಏನಾದರೂ ಗೊತ್ತೈತಂತ. ವಾಟ್ಸಪ್ ಎತ್ತಿದ್ರೆ ಹಾಕ್ಬಿಟ್ಟು ನಂದು ಯೂಟ್ಯೂಬ್ ಚಾನಲ್ ಇದೆ. ಎಲ್ಲರೂ ಪೂಜಾರಪ್ಪರ ಅವರು ಅವ್ರು ಕೇಳಿದೆ, ಅವರು ಅದೇ ಹಿಂಗೆ ಹೂ ಕೊಡೋದು ಅಷ್ಟೇ. ಗ್ರಾಮಸ್ಥರು ವಯಸ್ಸಾದವರು ಇಲ್ಲಿ ಗ್ರಾಮದಲ್ಲಿ ಇರ್ತಾರಲ್ಲ ಅವ್ರು ಹೇಳ್ತಾರೆ, ನಾವು ಹೊರಗಿನರು. ಹಿಸ್ಟ್ರಿ ಬೇಕು ಅಂದ್ರೆ ಅದೇನೋ ಬುಕ್ ಇದೆಯಂತಲ್ಲ. ಇದೆ ಇಲ್ಲಿ ಅಲ್ಲಿ ಅಜ್ಜ ಕೊಡುತ್ತಲ್ಲ ಒಂದು ಅಜ್ಜನ ಕೇಳಿದ್ರೆ ಕ್ಲಿಯರ್ ಮಾಡಿ ಇದಕ್ಕೆ ಬೇಕು. ಯೂಟ್ಯೂಬಿಗೆ ಹಾಕಬೇಕು. ನಮಗೆ ಅಷ್ಟು ಮಾಹಿತಿ ಇಲ್ಲ. ಯಾಕೆಂದರೆ ದೇವಸ್ಥಾನದ್ದು ಯಾವ ಏನು ಎಂತು ಲೆಕ್ಕಕ್ಕೆ ಹೆಂಗೆ ಅಂತ ಲೆಕ್ಕ ಅವನ್ನಲ್ಲೇ ವಿಚಾರ ಮಾಡೋದು. ಏನು ನಾವು ಏನಪ್ಪ ಕಷ್ಟ ಅಂತ ಬಂದಾಗ ಕೇಳ್ತೀವಿ, ಅರ್ಚಕರು ನಾವು ಇಲ್ಲ ಅಂತಲ್ಲ, ಕಷ್ಟ ಅಂತ ಬಂದಾಗ ಕೇಳಿ ವಿಚಾರ ಮಾಡಿ ಕಳಿಸ್ತೀವಿ. ಆ ಸ್ವಾಮಿ ಹೂವಲ್ಲಿ ಏನು ಇರುತ್ತೆ ಆ ಪ್ರಕಾರ ಕೆಲಸ ಮಾಡಿ ಕಳಿಸ್ತೀವಿ, ಅಷ್ಟು ಬಿಟ್ಟರೆ ಯಾವುದೂ ಅದೇ ಅದು ಹೇಗೆ ಉದ್ಭವ ಆಯಿತು ಅಂತೇಳಿ ಅದಕ್ಕೆ ಅವ್ರು ಬುಕ್ಸ್ ಕೊಡ್ತೀನಿ ಅಂದರು. ಉದ್ಭವ ಮೂರ್ತಿ ನಾವು ಎಷ್ಟು ತಲೆ ಇರೋ ಗೊತ್ತಿಲ್ಲ. ನಾವು ಇತ್ತಿತ್ತಲಾಗೆ ಎಂಟ್ರಿ ಆಗಿರೋದು ನಾವು, ಹೌದಾ? ಈಗ ನಾವು ಅದಕ್ಕಿಂತ ತಲೆಗಳು ಎಷ್ಟು ವರ್ಷ ಆಯ್ತು ಏನು ಅಂತ ನಮಗಂತೂ ಗೊತ್ತಿಲ್ಲ. ನಮ್ಮ ಅಜ್ಜರು ಅದಕ್ಕಿಂತ ಅಜ್ಜರು ಇದ್ದರು, ಅವ್ರು ಯಾರಂತ ಗೊತ್ತಿಲ್ಲ. ಹಂಗಾಗಿ ಏನಿದು ಅಲ್ಲಿ ಮಾಹಿತಿ ಕೊಡೋದಾದ್ರೆ ಹಳೇ ಜನದ್ದು ಲೆಕ್ಕ ಗೊತ್ತಾಗತ್ತವೆ. ಈಗ ಪ್ರೆಸೆಂಟ್ ಏನೇನು ನಡೀತೈತಿ ಪ್ರೆಸೆಂಟ್ ಏನು ಅಂದರೆ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದು, ಆ ಸ್ವಾಮಿ ಬರ್ತೀರಿ ಯೂಟ್ಯೂಬ್ನಾಗ ಕೇಳೋದು ಮಾಡಿ ಏನು ಮಾಡೋದು, ಪೂಜೆ ಕೊಟ್ಟರೆ ಯಾವ ಲೆಕ್ಕ ಮಾಡ್ತಾರೆ ಏನು ಅಂತ ಕೇಳಿಕ್ಕೆ ನೆಲ್ಲ ಇರೋದು ಮಾಡ್ತಾರೆ. ಏನು ಹೇಳ್ರಿ, ಯೂಟ್ಯೂಬಲ್ಲಿ ಬರ್ತೀರಾ? ನಮ್ಮ ದೇವ್ರ ಕೇಳಿಲ್ಲ ಅದು ಶಕ್ತಿ ಬಲ ಹೋಗ್ತದ, ಅದು ಒಪ್ಪಿಗೆನದ. ಅದಕ್ಕಾಗಿ ನಾವು ಶಕ್ತಿ ದೇವ್ರ ಯಾವ ದೇವಸ್ಥಾನದ್ದು ನಮ್ಮ ದೇವಸ್ಥಾನದ್ದು ಹೊರ ವೀಡಿಯೋದಲ್ಲಿ ಯಾವುದಕ್ಕೆ ಹಾಕ್ಬಾರ್ದು ಅಂತ ಮಾಹಿತಿ ಕೊಡಬೇಕು. ಅದಕ್ಕೆ ತಪ್ಪೇನೈತಿ ನಡೆಯೋದು, ಅದು ಪವರ್ ಹೋಗತ್ತೆ. ಈರುಳ್ಳಿ ಬಜೆ ಇದೆಯಾ? ಈರುಳ್ಳಿ ಬಜ್ಜಿ ಇಲ್ಲ, ದೋಸೆ ಮುಂಡಕ್ಕಿ ಮೆಣಸಿಕಾಯಿ ಮುಂಡ ಕಾರಿಲ್ಲದ ಮೆಣಸಿಕಾಯಿ. ಮತ್ತು ವಿಡಿಯೋದಾಗೆಲ್ಲ ಬರೀ ಇವರ ಬರ್ತಾರ ಅನ್ಬಾರ್ದ್ರಿ. ಅಲ್ಲಿ ಬಂದ ಕ್ಯಾಂಪಸ್ ಬಂದ್ರೆ ಚಾನಲ್ ಐತಲ್ಲ, ಸಾಕು ಸಾಕು ಸಾಕಮ್ಮ. ಹನುಮಂತಪ್ಪ ಮಲ್ಲಾಡರ
ಸಣ್ಣದದು. ಅದು ನಮ್ದಲ್ಲ ಇದು, ಅವ್ರು ಇಟ್ಟಿರೋದು ಅಷ್ಟೇ. ಕೋಟಿ ಬಂದ್ರೆ ಇದನ್ನ ವಾಪಸ್ ಹೋಯ್ತೀವಿ ಅಂತ ಇಟ್ಟಿದ್ದಾರೆ. ನಾವು ಕೇಳ್ತಾರಲ್ಲ, ಒಂದು 10 ಬುಕ್ ಇಟ್ಟಿದ್ರು, ದಾರಿಗಳು ಹೋಗಿದಾವೆ, ಇನ್ನೊಂದು ನಮ್ಮ 4-4 ಅದಾವೆ ಅಷ್ಟೇ. ಯಾವ್ರ ನೀವು? ನಮ್ದು ಹೊನ್ನಾಳಿ. ಯಾರು ಮನೆಯಮ್ಮ? ನಾವು ಬೆಳಗುತ್ತಾರು, ಇಲ್ಲಿ ಹೊನ್ನಾಳಿ ಇದೀವಿ. ಬಾಡಿಗೆ ಇಲ್ಲಿ ಬಾಡಿಗೆ ಇದ್ದೀರಾ? ಅದೇ ಹಳೇದಿಂದನೂ ಬರ್ದಾರಲ್ಲ ಇದ್ರಾಗ. ಪೂರ್ವದಿಂದ ಇತಿಹಾಸನೇ ಬರೆದಿಟ್ಟಿದ್ದಾರೆ ಅದ್ರಾಗೆಲ್ಲ. ಭಾಳ ಐತಲ್ಲ, ಒಂದು ತಗಲಬೇಕು ಓದಕ್ಕೆ. ಯಾವ ರೀತಿ ಉದ್ಭವ ಆಯ್ತು, ಯಾವ ರೀತಿ ಬೆಳಿತಿದ್ದೀವಿ, ಇಂಪ್ರೂವ್ ಆಯ್ತು, ಎಲ್ಲ ಡೆವಲಪ್ಮೆಂಟ್ ಎಲ್ಲ ಬರ್ತದೆ. ನಿಮಗೆ ಗೊತ್ತೈತ್ರ? ನಮಗೆ ನಮ್ಮ ಹುಟ್ಟಿದಾಗಿಂದನೂ ಗೊತ್ತೈತೆ. 65 ವಯಸ್ಸು ನನಗೆ, ಅವಾಗಿಂದ ಗೊತ್ತಷ್ಟೇ. ಅದಕ್ಕಿಂತ ಏನು ಎಷ್ಟು ತಲೆಮಾರಾಗಿದ್ದಾರೋ ಅಜ್ಜಾರ್ ಮುತ್ತಜ್ಜರ ಕಾಲದಿಂದನೂ ಐತಿ. ಅದೆಲ್ಲ ಗೊತ್ತಿರ್ಬೇಕಲ್ಲ ನಮಗೆ. ನಿಮಗೆ 65 ವರ್ಷ? ನನಗೆ 65 ಅಮ್ಮ. 22/7/60 ಕೊಟ್ಟಿದ್ದೆ. ಆಗಿಲ್ಲ ನನಗೆ ಅಷ್ಟು. ಹಂಗೆ ಅನ್ಸೋದೇ ಇಲ್ಲ ನೋಡ್ರಿ. ಮಗನೇ 35 ವರ್ಷ, ಮೊಮ್ಮಗ ಬಿಟ್ಟಿದ್ದಾನೆ. ಹೌದಾ? ಮಗಳಿಗೆ ಎಷ್ಟು 32. ಗಟ್ಟಿ ಮುಟ್ಟಿದಿರಲ್ಲ. ಮಗಳಿಗೆ 35 ವರ್ಷ. ನಾವು ಮಡಿಕಿನ ತಿಂದು ಬದುಕಿರೋದು. ಹುಟ್ಟಿದಾಗಿಂದನೂ ಹೋಟ್ಲೆ. ಟೀ ಕೊಡೋಣ? ಬರೀ ರಾಗಿ ಮುದ್ದೆ. ಹೋಟ್ಲು, ನಾವು ಹೋಟ್ಲೆ ಮಾಡಿದ್ವಿ. ಹಂಗೆ ಮುದ್ದೆ ರೊಟ್ಟಿ. ಮುದ್ದೆ ರೊಟ್ಟಿನೇ ಕಮ್ಮಿ. ಇವು ತುಳಸಿ ಮುಂಡಕ್ಕಿ ಟೀ ಬೆಳಗ್ಗೆ ಫಸ್ಟ್ ಇದೆಯಾ ಮಾಡಿದ ಕೂಡಲೇ ತಿಂತು ನಾವು ಫಸ್ಟ್. ನೀವು ಕೆಂಚುಕೊಪ್ಪನ ಬೆಳಗುತ್ತಾರೆ ಹೊನ್ನಾಳಿ. ಬುಕ್ ಇದೆ. ನೀವು ತಗೊಂಡಿದ್ರಾ? ಐತ್ ಕಣ ಬಿಡಿ, ನಮ್ಮ ಐತಿ, ನೋಡಿದೆ. ಉಳಿಯಲ್ಲ. ಏನಿಲ್ಲ, ಹಂಗಾಗ್ಬಿಟ್ಟೈತೆ. ಭಾಳ ಐತಿ ತಿಳ್ಕೊಳೋದು. ವಾ, ಚೆನ್ನಾಯ್ತಲ್ಲ. ಸೇವಂತಿಗೆ. ಅವಾಗ ಇದೊಂದು ಚೂತ ಅಂದ್ರೆ ಹಾಕಿದ್ರೆ ಸಾಕಲ್ಲ. ಅಲ್ಲೊಳಗೆ ಅದು ಚೆನ್ನಾಗೈತೆ. ಸ್ವಲ್ಪ ತಗೊಂಡೋಗಿ ಹಚ್ಬಿಟ್ರೆ ಅವಾಗ ಇದೇ ಹೂವು ಭಾರಿ ಇದು ಮಾಡ್ತಾಯಿದ್ವಿ ನಾವು. ಎಲ್ಲಿ ಬಿಡ್ತೈತೆ ಅದು ತಗೊಂಡಾಗ ಸುಮ್ಮನೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಪಪ್ಪಿ. ಈ ಹೂ ಬಿಡ್ತು ಅಂದ್ರೆ ಹಂಗ ನನಗಂತೂ ಭಾರಿ ಖುಷಿ ಆಗೋದು ಅವಾಗ. ಹಾಕನ ಒಣಗಿ ಈ ಕಡೆ ಒಣ ಪೇಪರ್ ಹೂವಲ್ಲ ಇದು. ನಾನಂತೂ ಒಂದು ಚೂರು ಮಗ್ ಬಂದ್ರೆ ಸಾಕು, ಹೂ ಬಂತು ಅಂತ. ಇದಷ್ಟೇ ದೇವರು. ಸಕ್ಕದೈತಿ ಗುಲಾಬಿ. ಅದಿನ್ನೂ ಆಗಿಲ್ಲ. ವೈಟ್ ಮೇಲ್ಗಡೆ ಐತೆ. ಇಲ್ಲಿಗೂ ಬರ್ತಾವಲ್ಲ ಬಸ್ಸು. ಕಾಲ ಹುಷಾರಿ. ಹರ್ಕೊಂಬರ್ರಿ, ಆಮೇಲೆ ಡ್ಯಾನ್ಸ್ ಮಾಡಂತ್ರಿ. ಈಗ ಹುಷಾರಿ. ಹೆಂಗೆ ಮಾಡೋದು ಡ್ಯಾನ್ಸ್? ಮನೆ ಮಾಡತ್ರಿ ಬರ್ರಿ ಮನೆಯಾಗ. ಹೆಂಗೆ ಪಾಪಿ? ಇಲ್ಲ ನಿನ್ನೆ ಹಾಂ ಏನು
ಅವ್ವ ದೇವ್ರ, ನಾನಿಲ್ಲ ಐಸ್ ಕ್ರೀಮ್ ತಗೊಂತಿದ್ದೀನಿ ನೋಡು. ನಿನ್ನೆ ಪೂಜೆ ಒಂದು ತಗೊಂಬಂದದ್ಲು, ಅದಕ್ಕೆ ನೋಡ್ತಾ ಇದ್ದೀನಿ. ಅದು ಚಾಕ್ಲೇಟ್ ಬಟರ್ ಸ್ಕಾಚ್ ಇದು ಚೆನ್ನಾಗಿರುತ್ತೆ. ಬಟರ್ ಸ್ಕಾಚ್ ಪಪ್ಪಿ ನಿನ್ನೆ 40 ರೂಪಾಯಿ ಅಂತಿದ. ಕೊಡ್ತೀನಿ ಕೊಡೆ. ಯಾರಿಗೂ ಕೊಡ್ಸಲ್ಲ. ಗೈಸ್, ಇವಾಗ ತಾನೇ ದೇವಸ್ಥಾನದಿಂದ ಬಂದ್ವಿ. ಆಮೇಲೆ ಐಸ್ ಕ್ರೀಮ್ ಕೂಡ ತಂದಿದ್ದಲ್ವಾ, ಅದನ್ನು ತಿಂದ್ವಿ. ನಾಳೆ ತಿಂಡಿಗೆ ದೋಸೆನ ಮಾಡಬೇಕು ಅಂತಿದ್ವಿ. ತಿಂಡಿಗೆ ಅಕ್ಕಿನ, ಸೊಸೈಟಿ ಅಕ್ಕಿನ ಆರಿಸ್ತಾ ಇದ್ದೆ. ಗೈಸ್, ಇವಾಗ ಸಂತೆ ಬೇರೆ ಇದೆ. ಇವತ್ತು ಬುಧವಾರ ಇರೋದ್ರಿಂದ ಸಂತೆ ಹೊರಟಿದ್ದೀವಿ. ಅದಾದಮೇಲೆ ಫಿಲಮ್ಗೆ ಹೋಗಬೇಕು ಅಂತೇಳಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ 5:30 ಆಗಿದೆ. ಬೇಗ ಸಂತೆ ಮಾಡ್ಕೊಂಡು ಬಂದು ಆಮೇಲೆ ಫಿಲಮಿಗೆ ಹೋಗಬೇಕು. ಹಾಂ, ಯಾವಾಗ ಬಂದೆ? ನನಗೂ ಕಾಣಲ್ಲ. ವಾ ಏನು ರುಚಿ ಐತೆ ಮುಡಿಯ. ಸಿಕ್ತು. ಟಿಕೆಟ್ ತಗೊಳ್ರಿ. ಎಲ್ಲಿ ಹೋಗೋದು? ಅಲ್ಲ, ಇಸ್ಕೊಂಡೆ ಟಿಕೆಟ್.
ಇಲ್ಲ ಅಲ್ಲ ಏನೋ ಗೊತ್ತಾಯ್ತಲ್ಲ ನೋಡಮ್ಮ ಸರಿಯಲ್ಲಿ ವಿಡಿಯೋ ಮಾಡ್ಕೊಂಡು ಸೊ ಗೈಸ್ ನೋಡಿದ್ರಲ್ಲ ಈ ಬ್ಲಾಗ್ನ ಕತೆ ಇಷ್ಟೇ. ಕ್ರಿಸ್ಮಸ್ ಇರೋದ್ರಿಂದ ಡ್ಯೂಟಿ ರಜೆ ಇತ್ತು ಅಂತ ಹೇಳಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೊರಟಿದ್ವಿ. ಆವಾಗ ಕೌದಿ ಹೊಲ್ಕೊಡೋರು ಬಂದಿದ್ರಲ್ವ, ಹಾಗಾಗಿ ಟೈಮ್ ಬೇರೆ ಆಯಿತು ಅಂತೇಳಿ ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದಮೇಲೆ ಬುಧವಾರ ಸಂತೆ ಎಲ್ಲ ಮಾಡಿಕೊಂಡು ಸಂಜೆ ಫಿಲಮಿಗೆ ಬಂದಿದ್ವಿ ನ್ಯಾಮ್ತಿಗೆ. ಫಿಲಮ್ ಕೂಡ ನೋಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ರಾತ್ರಿ 9 ಗಂಟೆ ಆಯಿತು. ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡೋಷ್ಟರಲ್ಲಿ ರಾತ್ರಿ 11 ಗಂಟೆ ಆಯಿತು. ಸೊ ಈ ಬ್ಲಾಗ್ನ ಕತೆ ಇಷ್ಟೇ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.